ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮೊಟ್ಟೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ. ನಾನು ಒಂದು ಪಾತ್ರೆಯಲ್ಲಿ ನೀರು ತಗೊತಾ ಇದ್ದೀನಿ. ಅದಕ್ಕೆ ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಹಾಕ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ಕೊಂಡ್ರೆ ಮೊಟ್ಟೆ ಮೇಲಿರೋ ಒಟ್ಟನ್ನ ಬೇಗ ತೆಗಿಬೋದು. ಇದೊಂದು ಟಿಪ್ಪು ನೋಡಿ. ಇವಾಗ ನಾನು ಅದನ್ನು ಬೇಯಿಸೋಕ್ಕೆ ಇಕ್ತಾಯಿದ್ದೀನಿ. ಇವಾಗ ಮೊಟ್ಟೆ ಬೆಂದಿದೆ. ಇವಾಗ ನಾನು ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ ಫ್ರೆಂಡ್ಸ್. ಹಾಕ್ಕೊಂಡು ಇವಾಗ ಬೇಯಿಸಿರೋ ಮೊಟ್ಟೆನ ಸ್ವಲ್ಪ ಹಾಕ್ಕೊತೀನಿ. ಆ ಮೊಟ್ಟೆಯಲ್ಲಿ ಸ್ವಲ್ಪ ನಾಟು ಕೂಡ ಇಕ್ಕೊಬೇಕು ಫ್ರೆಂಡ್ಸ್. ಆವಾಗ ಮೊಟ್ಟೆಗೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆ ಕ್ಲಿಪ್ಪು ಮಿಸ್ ಆಗಿದೆ ಫ್ರೆಂಡ್ಸ್. ನೀವು ಮೊಟ್ಟೆಗೆ ನಾಟು ಇಕ್ಕೊಳ್ಳಿ. ಮಧ್ಯದಲ್ಲಿ ಸ್ವಲ್ಪ ಚಾಕುಲಿ ನಾಟು ಇಕ್ಕೊಳ್ಳಿ. ಈಗ ಒಂದು 5 ನಿಮಿಷ ಮೊಟ್ಟೆನ ಉಪ್ಪು ಖಾರ ಹಾಕಿರೋದ್ರಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು. ಇವಾಗ ಬೆಂದಿದೆ. ನಾನು ಒಂದು ಪ್ಲೇಟ್ಗೆ ತೆಗ್ದಿಕ್ಕೊತೀನಿ. ಇವಾಗ ನಾನು ಅದೇ ಎಣ್ಣೆಗೆ ಪಲಾವ್ ಎಲೆ ಒಂದು, ಚಕ್ಕೆ ಒಂದು 4 ಲವಂಗ ಹಾಕ್ಕೊಂಡು ಚೆನ್ನಾಗಿ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊತೀನಿ. ಇವಾಗ 2 ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊತೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 2 ಮೀಡಿಯಮ್ ಸೈಜ್ ಟೊಮಾಟೋನ ಕಟ್ ಮಾಡಿ ಹಾಕ್ಕೊತೀನಿ. ಇವಾಗ ಟೊಮಾಟೊ ಕೂಡ ಬೆಂದಿದೆ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತೀನಿ. ನಾನು ಮನೆಯಲ್ಲೇ ರೆಡಿ ಮಾಡ್ಕೊಳೋದು ಫ್ರೆಂಡ್ಸ್, ಅಂಗಡಿಯಿಂದ ತಂದು ಹಾಕಲ್ಲ. ನನಗೆ ಯಾಕೋ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ಬೆಳ್ಳುಳ್ಳಿ ಮತ್ತು ಶುಂಠಿನ ಪೇಸ್ಟ್ ಮಾಡಿ ಹಾಕ್ಕೊತೀನಿ. ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ. ಎಣ್ಣೆ ಕೂಡ ಬಿಟ್ಕೊಂಡಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಅರ್ಧ ಇಡೀ ಹಾಕ್ಕೊತೀನಿ. ಹಾಕ್ಕೊಂಡು ಆ ಫ್ಲೇವರ್ ಹೋಗೋವರೆಗೂ ಚೆನ್ನಾಗಿ ಕಲಿಸ್ಕೊಡ್ತೀನಿ ನೋಡಿ. ಇವಾಗ ಅದು ಕೂಡ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾನು ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡ್ರು, ಒಂದು ಪ್ಯಾಕೆಟು ಬಿರಿಯಾನಿ ಪೌಡ್ರನ್ನ ಹಾಕ್ಕೊತೀನಿ. ಆಚಿ ಬಿರಿಯಾನಿ ಪೌಡ್ರ್ ಫ್ರೆಂಡ್ಸ್. ಇದು ನಿಮ್ಮ ಮನೇಲಿದ್ದರೆ ನೀವು ಕೂಡ ಹಾಕ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಆಚಿ ಬಿರಿಯಾನಿ ಮಸಾಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೊಡ್ಬೇಕು. ಇವಾಗ ಟೇಸ್ಟ್ ಬೇಕಷ್ಟು ಉಪ್ಪು ಹಾಕ್ಕೊತೀನಿ, ಕಲ್ಲುಪ್ಪು ಹಾಕ್ಕೊಂಡು ಫ್ರೈ ಇಟ್ಕೊಂಡಿರೋ ಮೊಟ್ಟೆನ ಹಾಕ್ಕೊತೀನಿ. ಹಾಕ್ಕೊಂಡು ಎಲ್ಲ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಡ್ತೀನಿ. ಇವಾಗ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡ್ತೀನಿ. ಇವಾಗ 4 ಗ್ಲಾಸ್ ನೀರು ಹಾಕ್ಕೊತೀನಿ. ಇದಕ್ಕೆ ನಾನು ಮೆಜರ್ಮೆಂಟ್ ಏನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್, ಹಾಗೆ ಹಾಕ್ತಾಯಿದ್ದೀನಿ. ನೀವಾದರೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಳ್ಳಿ, ಅವಾಗ ಕರೆಕ್ಟಾಗಿ ಬರುತ್ತೆ. ಇವಾಗ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಉಪ್ಪು ಖಾರ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ. ಇವಾಗ ಕುಕ್ಕರ್ನ ಮುಚ್ಚಳ ಹಾಕಿ 2 ವಿಸಿಲ್ ಹೊಡ್ಕೊಂಬರ್ರಿ. ಓಕೆ ಫ್ರೆಂಡ್ಸ್, ರುಚಿಯಾದ ಬಿರಿಯಾನಿ ರೆಡಿ ಆಗುತ್ತೆ. ಇವಾಗ ನಾನು ನಮ್ಮಮ್ಮ ಮನೆಯಿಂದ ಏನೇನು ತಗೊಂಬಂದಿದ್ದೀನಿ ಅಂತ ಹೇಳ್ತೀನಿ ನೋಡಿ. ನೋಡ್ತಾ ಇರ್ಬೋದು. ನಾನು ಹೋಗಿಲ್ಲ ಫ್ರೆಂಡ್ಸ್, ನನ್ನ ತಮ್ಮ ಹೋಗಿದ್ದ. ಅವನು ಸ್ಯಾಟರ್ಡೆ ಸಂಡೇ ಊರಿಗೆ ಹೋಗ್ಬಿಡ್ತಾನೆ. ಊರಿಗೋಗಿ ಸಂಡೇ ಬರ್ತಾನೆ. ಆವಾಗ ಅಮ್ಮ ಏನೇನಿರುತ್ತೋ ಅದೆಲ್ಲ ಕೊಟ್ಟು ಕಳಿಸ್ತಾಳೆ. ನೋಡ್ತಾ ಇರ್ಬೋದು, ಚಾಮಂತಿ ಹೂವು, ರೋಸ್ ಹೂವು,
ನಾನು ಹಿಂದೆ ವಿಡಿಯೋಲಿ ಹೇಳಿದ್ದೆ ಫ್ರೆಂಡ್ಸ್, ತರಕಾರಿನ ಹೇಗೆ ಫ್ರೆಶ್ಶಾಗಿ ಇಡೋದು ಅಂತ. ಅದರಲ್ಲಿ ಟೊಮೊಟೊ ತೋರಿಸ್ಲಿಲ್ಲ, ಯಾಕಂದರೆ ಅಮ್ಮ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಟೊಮಟೊನ ಅವತ್ತು ತೊಗೊಂಬಂದಿರಲಿಲ್ಲ. ನೋಡಿ, ಅಮ್ಮ ಕೊಟ್ಟು ಕಳಿಸಿದ್ದಾರೆ ಒಂದು 2 kg ಅಷ್ಟು. ಆಮೇಲೆ ಸೊಪ್ಪುಗಳನ್ನ ಕೂಡ ಕೊಟ್ಟು ಕಳಿಸಿದ್ದಾರೆ. ಇದು ಏನು ಸೊಪ್ಪು ಅಂತ ನೋಡೋಣ. ಇದು ಸೀಗೆ ಸೊಪ್ಪು ಅಂತೀವಿ ಫ್ರೆಂಡ್ಸ್, ಕಾಡಲ್ಲಿ ಸಿಗುತ್ತೆ. ಕಾಡು ಸೀಗೆ ಸೊಪ್ಪು ಅಂತೀವಿ. ಈ ಸೊಪ್ಪು ಯಾರ್ಯಾರು ಗೊತ್ತೋ ಒಂದು ಲೈಕ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ನಿಮ್ದು ಯಾವ ಊರು ಅಂತ. ಆಮೇಲೆ ಇನ್ನೊಂದೇನೋ ಸೊಪ್ಪು ಕೊಟ್ಟು ಕಳಿಸಿದ್ದಾರೆ ಅಮ್ಮ, ಅದನ್ನು ಕೂಡ ನೋಡೋಣ. ಈ ಕಾಡ್ಸಿಗೆ ಸೊಪ್ಪಿನಿಂದ ನಾನು ಉಪ್ಸಾರು ಕೂಡ ಮಾಡ್ತೀನಿ ಫ್ರೆಂಡ್ಸ್, ನಿಮಗೂ ತೋರಿಸ್ತೀನಿ. ನೋಡಿ, ಇದು ಒಣಗೊನೆ ಸೊಪ್ಪು. ಇದು ಕೆರೆಯಲ್ಲಿ ಸಿಗುತ್ತೆ ಒಣಗೊನೆ ಸೊಪ್ಪು. ಮತ್ತು ಇದು ಗೊಣ್ಣೆ ಸೊಪ್ಪು ಅಂತೀವಿ. ನೀವು ನಿಮ್ಮೂರಲ್ಲಿ ಏನಂತಾರೋ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು. ಆಮೇಲೆ ಬದನೆಕಾಯಿ ಕೂಡ ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ಕಡಲೆಕಾಯಿ, ಹಸಿ ಕಡಲೆಕಾಯಿ ಕೊಟ್ಟು ಕಳಿಸಿದ್ದಾಳೆ ಅಮ್ಮ. ನಾವೇನು ಹಸಿ ಕಡಲೆಕಾಯಿ ಹಾಕಿಲ್ಲ ಫ್ರೆಂಡ್ಸ್, ಯಾರೋ ಊರಲ್ಲಿ ತೊಗೊಂಬಂದಿದ್ದಾರೇನೋ, ಅವ್ರ ಹತ್ರ ಕೊಟ್ಟು ಕಳಿಸಿದ್ದಾಳೆ. ನೋಡ್ತಾ ಇರ್ಬೋದು, ಹಸಿ ಕಡಲೆಕಾಯಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಆಲ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡ್ತಾ ಇರ್ಬೋದು, ಬದನೆಕಾಯಿ ಕೂಡ ಇದೆ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ.